ಹಿಂದೂಗಳೇ ಆದವರು ನಮ್ಮನ್ನೇ ಟೀಕಿಸ್ತಾ ಇರತಕ್ಕಂಥದ್ದನ್ನು ನೋಡ್ತೇವೆ, ಕೇಳ್ತೇವೆ. ಹಿಂದೂ ಶಬ್ದದ ಮೇಲೆಯೇ ಚಕಾರ. ಇವು ಯಾವುವು ಇನ್ನೂ ಹುಟ್ಟೇ ಇರಲಿಲ್ಲ. ನಮ್ಮ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಸರ್ವ ಜನಾಂಗದ ಶಾಂತಿಯ ತೋಟ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ನಮ್ಮ ಧರ್ಮ ಬೇರೆ ಧರ್ಮದಿಂದ ಧರ್ಮದ ಲಕ್ಷಣವನ್ನು ಕಲಿತಕ್ಕಂಥ ಅವಶ್ಯಕತೆ ಇಲ್ಲ. ತುಳಿ ಬಗ್ಗುಬಡಿ ಅನ್ಯ ಧರ್ಮದವರನ್ನು ಬಲಾತ್ಕಾರವಾಗಿ ಮತಾಂತರ ಮಾಡ್ಕೋ ಅನ್ಯ ಧರ್ಮವನ್ನು ನಾಶಪಡಿಸುವಂಥ ಹಿಂದೂ ಧರ್ಮದ ಯಾವುದಾದ್ರೂ ಗ್ರಂಥ ಹೇಳಿದೆಯಾ? ಕ್ರೈಸ್ತ ಧರ್ಮದಲ್ಲಿ ಅನ್ಯ ಧರ್ಮದ ದಮನ ಮಾಡಿ ಅಂತ ಹೇಳಿದ್ದನ್ನು ನಾನು ಓದಿದ್ದೀನಿ, ಪುಸ್ತಕ ಇದೆ ನನ್ನ ಹತ್ರ. ಹೇಳ ಹೆಸರಿಲ್ಲದಂತೆ ಸತ್ಯಾನಾಶ ಮಾಡಬೇಕು, ಇದೇ ಮಾತಿದೆ ನೇರವಾಗಿ. ಹಿಂದೂ ಧರ್ಮ ಹೀಗೇನಾದರೂ ಹೇಳ್ತದ? ಆದ್ದರಿಂದ ಈ ಭೂಮಂಡಲದಲ್ಲಿ, ಈ ವಿಶ್ವದಲ್ಲಿ ಶ್ರೇಷ್ಠವಾದಂಥ ಧರ್ಮ ಅಂದರೆ ಅದು ಹಿಂದೂ ಧರ್ಮವೇ ಹೊರತು ಇಂಥದ್ದಕ್ಕೆ ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಅಂತ ಹೇಳಿದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷಗಳು ಮುಗಿದಿರುವುದರಿಂದ ಅದರ ಸವಿನೆನಪಿನಲ್ಲಿ ದೇಶದಾದ್ಯಂತ ಹಿಂದೂ ಸಮಾಜೋತ್ಸವವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಸಂಘ ಅಂದ ಕೂಡಲೇ ನಮ್ಮೆಲ್ಲರಿಗೆ ನೆನಪಿಗೆ ಬರ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಘಟಿತರಾಗಿ ಸಮಾಜದ ಸೇವೆಯನ್ನು ನಿಸ್ವಾರ್ಥದಿಂದ, ಶಿಸ್ತಿನಿಂದ ಹೇಗೆ ಮಾಡಬೇಕು ಅನ್ನುವುದಕ್ಕೆ ದೇಶದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಮಾದರಿಯಾಗಿರ್ತಕ್ಕಂಥ ಏಕೈಕ ಸಂಘಟನೆ ಅದು RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂಥ ಸಂಘಟನೆಯ ಬಗ್ಗೆಯೂ ಕೂಡ ಅಲ್ಲದ ಮಾತುಗಳು ಕೇಳಿ ಬರ್ತಾ ಇದೆ. ಇದು ದೌರ್ಭಾಗ್ಯ. ಆದರೆ ನಾವು ಅಸಮಾಧಾನ ಪಡಬೇಕಾಗಿಲ್ಲ. ರಾಮನಿದ್ದ ವೇಳೆಯಲ್ಲಿ ರಾವಣನಿದ್ದ, ದೇವತೆಗಳಿರುವಾಗ ರಾಕ್ಷಸರಿದ್ದರು, ಏನೂ ಮಾಡಲಿಕ್ಕಾಗಲ್ಲ. ಸಂತ ತುಕಾರಾಮರು ಒಂದು ಮಾತನ್ನು ಹೇಳ್ತಾರೆ, ಹಂದಿಗಳು ಇರಬೇಕು, ಕೇರಿ ಶುದ್ಧ. ಇದ್ದ ಬಿದ್ದ ಮಾಲಿನ್ಯವನ್ನು ಆ ಹಂದಿಗಳು ತಿನ್ನುವ ಮೂಲಕ ನಮ್ಮಲ್ಲಿನ ಮಾಲಿನ್ಯ ನಿವಾರಣೆಯಾಗಿ ನಾವು ಪರಿಶುದ್ಧವಾಗಿ ಇರಲಿಕ್ಕೆ ಹಂದಿಗಳು ಸಹಾಯ ಮಾಡ್ತವೆ. ಟೀಕೆ ಮಾಡೋರು, ದ್ವೇಷ ಮಾಡೋರು ಇರುವುದರಿಂದ ನಮ್ಮಲ್ಲಿ ಇರುವಂಥ ಲೋಪದೋಷಗಳನ್ನು ನಾವು ಸರಿಪಡಿಸಿಕೊಂಡು ಮುಂದುವರಿಯಲಿಕ್ಕೆ ದಾರಿದೀಪವಾಗುತ್ತದೆ. ಆದ್ದರಿಂದ ಟೀಕಾಕಾರರನ್ನು ನಾವು ಬಹಳ ಪ್ರತಿಯಾಗಿ ಟೀಕಿಸಬೇಕಂತೇನಿಲ್ಲ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇರಲೇಬೇಕಲ್ಲ, ಹಾಗೆ. ಆದರೆ ಒಂದು ಎಚ್ಚರಿಕೆ ನಮಗಿರಬೇಕು. ಮಹಾತ್ಮ ಗಾಂಧೀಜಿಯವರ ಕಾಲ ಬೇರೆ, ಈಗಿನ ಕಾಲ ಬೇರೆ. ಅವ್ರು ಹೇಳಿದರು, ಯಾರಾದರೂ ಒಂದು ಕೆನ್ನೆಗೆ ಬಾರಿಸಿದರೆ ಮತ್ತೊಂದು ಕೆನ್ನೆಯನ್ನು ಕೊಡು ಅಂತ. ಆದರೆ ಕಾಲ ಬದಲಾಗಿದೆ. ಯಾರಾದರೂ ನಮ್ಮ ಕೆನ್ನೆಗೆ ಬಾರಿಸಿದರೆ ನಾವು ಸರಿಯಾಗಿ ನಿಂತು ಜಾಡಿಸಿ ಅವ್ರ 2 ಕೆನ್ನೆಗೂ ಕೂಡ ಬಾರಿಸಬೇಕಾಗ್ತದೆ. ಆವಾಗ ಮಾತ್ರ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಈಗ ಇದೆ. ಹಿಂದೂ ಸಮಾಜೋತ್ಸವ, ಹಿಂದೂಗಳು, ಹಿಂದೂ ಧರ್ಮದವರು ನಮ್ಮ ಹಿಂದೂ ಧರ್ಮದ ಹಿರಿಮೆ ಗರಿಮೆಯನ್ನು ತಲೆಯ ಮೇಲೆ ಹೊತ್ತು ಸಂಭ್ರಮಿಸುವ ಉತ್ಸವ ಇದು. ಆದರೆ ನಮ್ಮಲ್ಲೇ ಹಿಂದೂಗಳೇ ಆದವರು ನಮ್ಮನ್ನೇ ಟೀಕಿಸ್ತಾ ಇರತಕ್ಕಂಥದ್ದನ್ನು ನೋಡ್ತೇವೆ, ಕೇಳ್ತೇವೆ. ಹಿಂದೂ ಶಬ್ದದ ಮೇಲೆಯೇ ಚಕಾರ. ಮುಸ್ಲಿಮರು ಹಿಂದೂಗಳನ್ನು ಬಹಳ ಅವಹೇಳನಕಾರಿಯಾಗಿ ನಿಂದಿಸುವ ರೀತಿಯಲ್ಲಿ ಹಿಂದೂ ಅಂತ ಹೇಳಿದರು. ಆದ್ದರಿಂದ ಹಿಂದೂ ಅಂದರೆ ಗುಲಾಮ ಅಂತ ಅರ್ಥ. ನೋಡಿ ಹೇಗೆ ತಲೆ ಓಡಿಸ್ತಾರೆ ಜನ. ಅಲ್ಲರಿ, ಮುಸ್ಲಿಮರು ನಮ್ಮ ದೇಶಕ್ಕೆ ಬಂದಿದ್ದು 17ನೇ ಶತಮಾನದಲ್ಲಿ. ಇವು ಯಾವುವು ಇನ್ನೂ ಹುಟ್ಟೇ ಇರಲಿಲ್ಲ. ನಮ್ಮ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಯಾವಾಗ ಹುಟ್ಟಿತ್ತು ಈ ಧರ್ಮ? ಕನಿಷ್ಠ 5,000 ವರ್ಷಗಳ ಹಿಂದೆ, ಗರಿಷ್ಠ 50,000 ವರ್ಷಗಳಾಚೆ. ಹಿಂದೂ ಧರ್ಮದ ಮೂಲ ಸ್ರೋತ ವೇದಗಳು. ಋಗ್ವೇದ 4 ವೇದಗಳಲ್ಲಿ ಪ್ರಾಚೀನ. ಆ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೃಹಸ್ಪತಿ ಆಗಮ, ಅಲ್ಲಿನ ಶ್ಲೋಕ, ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಈ ಆಗಮದ ಕಾಲ ಯಾವುದು?
ಕನಿಷ್ಠ ಒಂದು 5,000 ವರ್ಷಗಳಾಚೆ ಮುಸ್ಲಿಮರು ಬೈದಿದ್ದರಿಂದ ಹಿಂದೂ ಅನ್ನೋ ಶಬ್ದ ಬಂತ. ಓದಲ್ಲ, ಇತಿಹಾಸವನ್ನು ತಿಳ್ಕೊಳ್ಳೋದಿಲ್ಲ. ಅವರು ಇವರು ಇಸ್ಲಾಂ ಜನರು, ಕ್ರಿಶ್ಚಿಯನ್ ಜನರು, ಕಮ್ಯುನಿಸ್ಟರು, ನಾಸ್ತಿಕರು ಹೇಳುವ ವಾದವನ್ನೇ ತಲೆಯಲ್ಲಿ ತುಂಬಿಕೊಂಡು ನಮ್ಮ ಸೀತಾರಾಮ್ ಕೆದಿಲಾಯಿ ಅವರು ಹೇಳಿದ್ರಲ್ಲ, ಮರ್ತಿದ್ದೇವೆ ನಾವು. ನಮ್ಮ ನಿಜವಾದ ಧರ್ಮದ ಸ್ವರೂಪವನ್ನು, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಆಳ ಅಗಲಕ್ಕೆ ಅರಿಯದೇ ಕುರಿಗಳಂತೆ ನಾವು ಹೇಳ್ತಾ ಇದ್ದೇವೆ. ಇದು ಹೋಗಬೇಕು. ಹಿಂದೂ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಪದ ಬಳಕೆ. ಸಪ್ತ ಸಿಂಧು, ಸಿಂಧೂ ನದಿ ಸಕಾರದ ಜಾಗದಲ್ಲಿ ಹಕಾರದ ಉಚ್ಚಾರಣೆಯಾಗಿ ಹಿಂದೂ ಆಗಿದೆ. ಪರ್ಷಿಯನ್ನರು ಸಕಾರವನ್ನು ಹೇಳಲಿಕ್ಕಾಗ್ತಿರ್ಲಿಲ್ಲ. ಈಗ ಇಂಗ್ಲೀಷರೇ ನಮ್ಮ ಕೊಡಗು ಅನ್ನೋದಕ್ಕೆ ಕೂರ್ಗ್ ಅನ್ಲಿಲ್ವಾ? ಸುಮ್ಮನೆ ಸಣ್ಣ ಉದಾಹರಣೆ. ಬೆಂಗಳೂರು ಅನ್ನೋದಕ್ಕೆ ಬೆಂಗಳೂರು ಅನ್ಲಿಲ್ವಾ? ಉಚ್ಚಾರಣೆ ಅವರ ದೋಷದಿಂದಾಗಿ ರೂಢಿಯಾಗಿ ಬಳಕೆಯಲ್ಲಿದೆ. ರೂಢಿಯಾಗಿರುವುದನ್ನು ನಾವು ಒಪ್ಕೊಂಡಿದ್ದೇವೆ, ತಪ್ಪೇನಿದೆ ಅದರಲ್ಲಿ? ಆದ್ದರಿಂದ ಈಗ ವಂಗ ಅಂದ್ರೇನು? ಬಂಗಾಳಕ್ಕೆ ವಂಗ ದೇಶ ಅಂತೇವೆ. ಬಕಾರದ ಜಾಗದಲ್ಲಿ ವಕಾರವನ್ನು ಇವತ್ತಿಗೂ ಕೂಡ ಉಚ್ಚಾರ ಮಾಡ್ತೇವೆ. ಆದ್ದರಿಂದ ಸಕಾರದ ಜಾಗದಲ್ಲಿ ಹಕಾರದ ಉಚ್ಚಾರಣೆ ಆಗಿದೆ. ಸಿಂಧೂ ನದಿಯ ನಾಗರಿಕತೆಯ ಜನರು ಅನುಸರಿಸುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ, ಅವರ ಧರ್ಮ ಹಿಂದೂ ಧರ್ಮ, ಆ ಜನಾಂಗ ಹಿಂದೂ ಜನಾಂಗ. ಹೌದಾ? ಇದ್ರ ಮೇಲೆ ಕೆಲವರು ಕುಹಕಿಗಳು ಮಾತಾಡ್ತಾರೆ. ನಾವು ಕರ್ನಾಟಕದವರು, ಆಂಧ್ರದವರು, ತೆಲಂಗಾಣದವರು, ಕೇರಳದವರು, ತಮಿಳುನಾಡಿನವರು ಸಿಂಧೂ ಕಣಿಯ ನಾಗರಿಕತೆಯವರಲ್ಲ. ಆ ನದಿಯ ದಡದಲ್ಲಿ ನಾವಿಲ್ಲ, ನಾವೆಂಗ ಹಿಂದೂಗಳಾಗ್ತೇವೆ? ಸ್ವಾಮಿ, ಯೋಗಾತ್ ರೂಢಿ ಗರಿಯಸಿ ಅಂತ ಮಾತಿದೆ. ಅಕ್ಷರ, ಶಬ್ದ, ಪದ ಏನು ಅರ್ಥ ಕೊಡ್ತದೆಯೋ ಅದಕ್ಕೆ ಶಕ್ಯಾರ್ಥ ಅಂತ ಕರಿತೇವೆ ನಾವು, ಅಥವಾ ಯೋಗಾರ್ಥ ಅಂತ ಕರಿತೇವೆ. ಅದು ಶಾಸ್ತ್ರದಲ್ಲಿ ಇರ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ರೂಢಿಯಲ್ಲಿ ಏನು ಅರ್ಥ ಇದೆಯೋ, ರೂಢಿಯಲ್ಲಿ ಏನು ಬಳಸ್ತೇವೆಯೋ ಅದು ಮುಖ್ಯವಾಗುತ್ತದೆ. ಯೋಗಕ್ಕಿಂತ ರೂಢಿಯ ಅರ್ಥ ಮುಖ್ಯ. ಪರಮೇಶ ಅಂದರೆ ಯಾವ ಪರಮೇಶ ಅಂದರೆ ನೀವೇನಾದರೂ ತಿಳ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ ನಾವು ಪರಮೇಶ ಅಂತ ಹೆಸರಿಟ್ಟಿದ್ದೇವೆ, ನೀವು ಆ ಪರಮೇಶ ಅಲ್ಲ ಅಂತ ಹೇಳ್ತೇವಾ ನಾವು? ಈ ವ್ಯಕ್ತಿಗೂ ಪರಮೇಶ ಅಂತೇವಲ್ಲ ರೂಢಿಯಾಗಿ. ಹಾಗೆ ರೂಢಿಯಲ್ಲಿ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ, ಹಿಮಾಲಯವನ್ನಾರಂಭಿಸಿ ಅರಬ್ಬಿ ಸಮುದ್ರದ ಪರ್ಯಂತರ ಅಖಂಡ ಭಾರತದ ಭೂಭಾಗದಲ್ಲಿರ್ತಕ್ಕಂಥ ಸಮಸ್ತ ಜನರು ಹಿಂದೂಗಳು. ಈ ದೇಶ ಹಿಂದೂ ದೇಶ, ಈ ಜನರ ಸಂಸ್ಕೃತಿ ಹಿಂದೂ ಸಂಸ್ಕೃತಿ, ಈ ಜನರ ಧರ್ಮ ಹಿಂದೂ ಧರ್ಮ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಕುಹಕಿಗಳ ಮಾತಿಗೆ ನಾವು ಸರಿಯಾಗಿ ಉತ್ತರ ಕೊಡಬಹುದು. ಇನ್ನು ಕೆಲವರು ಈ ರೀತಿ ಹೇಳ್ತಾರೆ, ಹಿಂದೂ ಅನ್ನೋದು ಒಂದು ಧರ್ಮವೇ ಅಲ್ಲ. ಯಾಕೆ? ಧರ್ಮ ಅಂದರೆ ಒಬ್ಬ ಸಂಸ್ಥಾಪಕ ಇರಬೇಕು, ಒಂದು ಧರ್ಮಗ್ರಂಥ ಇರಬೇಕು, ಒಂದು ದೇವರು ಇರಬೇಕು, ಒಂದು ಸಂಸ್ಕೃತಿ ಇರಬೇಕು. ಈ ರೀತಿಯಾಗಿ ಅದಕ್ಕೆ ಧರ್ಮ ಅಂತೇವೆ. ಇಸ್ಲಾಂ ಒಬ್ಬ ಸಂಸ್ಥಾಪಕ, ಒಂದು ಗ್ರಂಥ, ಏಕದೇವ ಉಪಾಸನೆ, ಒಂದು ಸಂಸ್ಕೃತಿ. ಕ್ರೈಸ್ತ ಧರ್ಮ ಅದಕ್ಕೂ ಕೂಡ ಹಾಗೆ. ಹಿಂದೂ ಧರ್ಮಕ್ಕೆ ಈ ಲಕ್ಷಣ ಅನ್ವಯವಾಗೋದಿಲ್ಲ. ಆದ್ದರಿಂದ ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಸ್ವಾಮಿ. ಇವತ್ತು ಕುಟುಂಬ ಅಂದರೆ ಏನು? ಒಂದು ಸಿಂಗಲ್ ಬೆಡ್ರೂಮ್, ಗಂಡ ಹೆಂಡತಿ, ಒಂದು ಮಗು. ಕುಟುಂಬ ಅಂದ್ರೇನು? ಸಿಂಗಲ್ ಬೆಡ್ರೂಮ್, ಗಂಡ ಹೆಂಡತಿ, ಒಂದು ಮಗು. ಮತ್ತು ನಮ್ಮ ಹಿರಿಯರು 10 ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ 25 ಜನ 30 ಜನ ಇರ್ತಿದ್ರು, 10 ಕೊಠಡಿಗಳಿರ್ತಿದ್ರು. ಅದು ಮನೆ ಅಲ್ವಾ? ಹಂಗಾದ್ರೆ ಅದಕ್ಕೆ ಕುಟುಂಬ ಅನ್ನಲ್ವಾ? ತಪ್ಪು ಇದು. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಹಿಂಗಿರೋದೇ ಧರ್ಮ ಅಲ್ಲ. ನಮ್ಮ ಸೀತಾರಾಮ್ ಕೆದಿಲಾಯಿ ಅವರು ಮಾತಾಡ್ತಾ ಹೇಳ್ತಿದ್ರು, ಧರ್ಮದ ಅರ್ಥ ಬಹಳ ಗೊಂದಲವಾಗಿದೆ. ರಿಲಿಜನ್ ಅನ್ನುವ ಅರ್ಥ ಇಟ್ಕೊಂಡು ನಾವು ಧರ್ಮಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ರಿಲಿಜನ್ ಅನ್ನೋದು ಧರ್ಮದ ಸಮಾನಾರ್ಥಕ ಅಲ್ಲವೇ ಅಲ್ಲ. ಧರ್ಮ ಧರತಿ ಇತಿ ಧರ್ಮ. ಯಾವುದು ಬಿದ್ದವನನ್ನು ಎಬ್ಬಿಸ್ತದೋ, ರಕ್ಷಣೆ ಏನು ಮಾಡ್ತದೋ, ಪಾಲನೆ ಪೋಷಣೆ ದಯೆ ಸತ್ಯ ಅಹಿಂಸೆ ಬ್ರಹ್ಮಚರ್ಯ ಅಸ್ತೇಯ ಇಂಥ ಆದರ್ಶಗಳನ್ನು ಹೇಳ್ತದೆಯೋ ಅದು ಧರ್ಮ. ಹಿಂದೂ ಧರ್ಮದಲ್ಲಿ ಇದು ಇಲ್ವಾ? ಒಬ್ಬನೇ ಸಂಸ್ಥಾಪಕ ಇರಬೇಕಂತಿದೆಯಾ? ಒಂದೇ ಗ್ರಂಥ ಇರಬೇಕಂತಿದೆಯಾ? ಬಣ್ಣ ಎಷ್ಟು ಸ್ವಾಮಿ? ಬಣ್ಣ 7 ಬಣ್ಣಗಳು ಅಂತ ಹೇಳ್ತೇವೆ. ಎಲ್ಲದ ಅಡಗಿದವು? ಬಿಳಿಯ ಬಣ್ಣದಲ್ಲಿ 7 ಬಣ್ಣ ಅಡಗಿಲ್ವಾ?
ಬಿಳಿಯ ಬಣ್ಣದಲ್ಲಿ 7 ಅಡಗಿವೆ, ಅಲ್ಲಿಂದ ಉಗಮಿಸಿದ್ದು 7 ಬಣ್ಣಗಳು. ಬಿಳಿ ಬಣ್ಣ ಸಾಕಾ ಅಥವಾ 7 ಬಣ್ಣ ಬಗೆ ಬಗೆ ಬಣ್ಣಗಳು ಬೇಕಾ? 7 ಬಣ್ಣಗಳಲ್ಲಿ ಮತ್ತೆ ಎಷ್ಟು ಬಣ್ಣಗಳಾಗಿವೆ ನೋಡಿ ಮಿಶ್ರಣದಿಂದ. ಬಣ್ಣದ ಅಲ್ವಾ, ಎಷ್ಟು ಚೆನ್ನಾಗಿರ್ತದಲ್ವಾ ಬಣ್ಣ ಅಲಂಕಾರ ಶೃಂಗಾರ. ಏನು ಬರೀ ಒಂದೇ ಬಣ್ಣದಿಂದ ಇದ್ರೆ ಚಂದ ಕಾಣ್ತದ? ನಮ್ಮ ಹಿಂದೂ ಧರ್ಮ ಅಷ್ಟು ಸಮೃದ್ಧವಾಗಿದ್ದು, ಸರ್ವಜನಾಂಗದ ಶಾಂತಿಯ ತೋಟ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ನಮ್ಮ ಧರ್ಮ ಬೇರೆ ಧರ್ಮದಿಂದ ಧರ್ಮದ ಲಕ್ಷಣವನ್ನು ಕಲಿತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗೆ ನೋಡಿ ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಶಿಕಾಗೋದಲ್ಲಿ ಭಾಷಣ ಮಾಡಲಿಕ್ಕೆ ನಿಂತಾಗ ಅವ್ರು ಎದುರುಗಡೆ ಗ್ರಂಥ ರಾಶಿ, ಅದು ವಿದೇಶದ ನೆಲ. ಅವರಿಗೆ ಹಿಂದೂ ಧರ್ಮ ಅನ್ನೋದು ಸಣ್ಣ ಧರ್ಮ, ಕ್ಷುಲ್ಲಕ ಧರ್ಮ ಅಂತ ಸಾಬೀತು ಮಾಡಲಿಕ್ಕೆ ಹಿಂದೂ ಧರ್ಮದ ಪ್ರತಿನಿಧಿಯನ್ನು ಕರೆಸ್ಕೊಂಡಿದ್ರು ಅಂತ ಕಾಣ್ತದೆ. ನಮ್ಮ ಧರ್ಮದ ಗ್ರಂಥವನ್ನು ಅತ್ಯಂತ ತಳಭಾಗದಲ್ಲಿ ಇಟ್ಟಿದ್ರಂತೆ. ಅದನ್ನೇ ವಿವೇಕಾನಂದರು ಧನಾತ್ಮಕವಾಗಿ ತೆಗೆದುಕೊಂಡು ಏನು ಹೇಳಿದರು? ಪ್ರಪಂಚದ ಇತರೆಲ್ಲ ಧರ್ಮಗಳಿಗೆ ಮೂಲಾಧಾರ ನಮ್ಮ ಹಿಂದೂ ಧರ್ಮ. ಹಿಂದೂ ಧರ್ಮದ ಗ್ರಂಥ ಭಗವದ್ಗೀತೆಯನ್ನು ತಳಭಾಗದಲ್ಲಿಟ್ಟಾಗ ಇದರೆಲ್ಲ ಧರ್ಮಗಳ ಮೂಲಾಧಾರ ಹಿಂದೂ ಧರ್ಮ. ಯಾಕೆ? ದೇಶದಲ್ಲಿ ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿವೆಯೋ ಆ ಯಾವ ಧರ್ಮಗಳು ಹಿಂದೂ ಧರ್ಮದ ಉದಯವಾದಾಗ ಹುಟ್ಟಿರಲೇ ಇಲ್ಲ. ಧರ್ಮದ ಯಾವೆಲ್ಲ ಲಕ್ಷಣಗಳಿವೆಯೋ ಆ ಎಲ್ಲ ಲಕ್ಷಣಗಳು ಹಿಂದೂ ಧರ್ಮದಲ್ಲಿದೆ. ಇತರ ಧರ್ಮದಲ್ಲಿ ಯಾವೆಲ್ಲ ಒಳ್ಳೆಯ ಲಕ್ಷಣಗಳಿವೆಯೋ ಆ ಎಲ್ಲ ಲಕ್ಷಣಗಳು ಹಿಂದೂ ಧರ್ಮದ ಸಾರಭೂತವಾಗಿವೆ. ನೋಡಿ, ಹಿಂದೂ ಧರ್ಮ ಯಾರನ್ನಾದರೂ ಹಿಂಸೆ ಮಾಡು, ಅನ್ಯ ಧರ್ಮವನ್ನು ತುಳಿ ಬಗ್ಗುಬಡಿ, ಅನ್ಯ ಧರ್ಮದವರನ್ನು ಬಲಾತ್ಕಾರವಾಗಿ ಮತಾಂತರ ಮಾಡ್ಕೋ, ಅನ್ಯ ಧರ್ಮವನ್ನು ನಾಶಪಡಿಸುವಂಥ ಹಿಂದೂ ಧರ್ಮದ ಯಾವುದಾದ್ರೂ ಗ್ರಂಥ ಹೇಳಿದೆಯಾ? ಹಾಗೇನಾದರೂ ಹೇಳಿದರೆ ನನ್ನ ಗಮನಕ್ಕೆ ತೊಗೊಂಡು ಬನ್ನಿ. ಆದರೆ ಇಸ್ಲಾಂ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಅನ್ಯ ಧರ್ಮದ ದಮನ ಮಾಡಿ ಅಂತ ಹೇಳಿದ್ದನ್ನು ನಾನು ಓದಿದ್ದೀನಿ, ಪುಸ್ತಕ ಇದೆ ನನ್ನ ಹತ್ರ. ಬೈಬಲ್ನಲ್ಲಿ ಒಂದು ಕಡೆಗೆ ಹೇಳ್ತದೆ, ವಿಗ್ರಹಾರಾಧಕರನ್ನು, ವಿಗ್ರಹಗಳನ್ನು, ವಿಗ್ರಹಾರಾಧನೆಯ ಜಾಗಗಳನ್ನು ಹೇಳ ಹೆಸರಿಲ್ಲದಂತೆ ಸತ್ಯಾನಾಶ ಮಾಡಬೇಕು. ಇದೇ ಮಾತಿದೆ ನೇರವಾಗಿ. ಇಸ್ಲಾಂ ಧರ್ಮದಲ್ಲಿ ಧರ್ಮವನ್ನು ಒಪ್ಪದವರು ಕಾಫಿರರು, ಅವರನ್ನು ತುಂಡರಿಸಿ ಅಂತ ಹೇಳ್ತದಲ್ವ. ಹಿಂದೂ ಧರ್ಮ ಹೀಗೇನಾದರೂ ಹೇಳ್ತದ? ಆದ್ದರಿಂದ ಈ ಭೂಮಂಡಲದಲ್ಲಿ, ಈ ವಿಶ್ವದಲ್ಲಿ ಶ್ರೇಷ್ಠವಾದಂಥ ಧರ್ಮ ಅಂದರೆ ಅದು ಹಿಂದೂ ಧರ್ಮವೇ ಹೊರತು ಇಂಥದ್ದಕ್ಕೆ ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಅಂತ ಹೇಳಿದರೆ ನಗೆಪಾಟಿಲ್ಲ ನಮ್ಮ ಮಾತಿದು. ಅದಕ್ಕೆ ಸುಪ್ರೀಂ ಕೋರ್ಟಿನ ಜಡ್ಜು, ಕೆಲವರು ಹಿಂದೂ ಸ್ವಾಮಿಗಳು ಕೂಡ ಸಾಂದರ್ಭಿಕವಾಗಿಯೋ ಅಥವಾ ಮತಿಭ್ರಮಣೆಯಾಗಿಯೋ ಹಿಂದೂ ಧರ್ಮದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿದ್ದನ್ನು ಆಧಾರವಾಗಿಟ್ಟುಕೊಂಡು ಈ ರೀತಿಯ ವ್ಯಾಖ್ಯಾನವನ್ನು ಮಾಡ್ತಾರೆ ಜನ. ಅಲ್ಲ, ಯಾವುದೇ ಸುಪ್ರೀಂ ಕೋರ್ಟು ಸುಮಾರು 4 ಬಾರಿ ಹಿಂದೂ ಧರ್ಮದ ಬಗ್ಗೆ ವಿಶ್ಲೇಷಣೆ ಮಾಡಿದೆ. ಯಾವ ಹಂತದಲ್ಲಿಯೂ ಕೂಡ ಹಿಂದೂ ಧರ್ಮ ಅನ್ನೋದು ಧರ್ಮ ಅಲ್ಲ ಅಂತ ಹೇಳಿಲ್ಲ. ಏನು ಹೇಳಿದೆ ಅಂದರೆ, ಹಿಂದೂ ಧರ್ಮ ಅನ್ನುವ ಹೆಸರಿನ ಬದಲಾಗಿ ಸನಾತನ ಧರ್ಮ ಅಂತ ಹೇಳುವುದು ಶ್ರೇಯಸ್ಕರ ಅಂತ ಹೇಳಿದೆಯೇ ಹೊರತು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ ಸ್ವಾಮಿ. ಸರಿಯಾಗಿ ಓದ್ಕೊಳ್ಬೇಕು ನಾವು. ಆದ್ದರಿಂದ ಹೇಳುವಂಥದ್ದು, ತಿಳ್ಕೊಳ್ಳುವಂಥದ್ದು ಬಹಳಷ್ಟಿದೆ, ಸಮಯ ಇಲ್ಲ. ಈ ಹಿಂದೂ ಸಮಾಜೋತ್ಸವ ಬಹಳ ಸೊಗಸಾಗಿ ನಡೆದಿದೆ. ನನ್ನೊಂದು ಸಲಹೆ, ಇಂಥ ಹಿಂದೂ ಸಮಾಜೋತ್ಸವ ಈ 100ನೇ ವರ್ಷಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಕೊನೆಯ ಪಕ್ಷ ಪ್ರತಿ ವರ್ಷ 1 ಬಾರಿ ಆದರೂ ಇಂಥ ಹಿಂದೂ ಸಮಾವೇಶಗಳು ರಾಷ್ಟ್ರಾದ್ಯಂತ ನಡೀಬೇಕು. ಆಗ ಮಾತ್ರ ಈ ಹಿಂದೂ ಸಮಾಜದ ಜಾಗೃತಿ ವಿಸ್ತೃತಿ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರ ಓಂ ಶಾಂತಿ ಶಾಂತಿ ಶಾಂತಿ.